ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಕಂಪೌಂಡ್ ಅಷ್ಟೇ ಕಟ್ಟಿದ್ದಾರೆ. ಯಾವುದು ಬೆಳಗ್ಗೆ ಇಲ್ಲ ಸಂತೋಷ್ ಅಂತ ಮಾತಾಡಿದ್ವಿ. ಸ್ವಲ್ಪ ಅನುದಾನಗಳು ಅಲ್ಲಿ ಇಲ್ಲಿ ಡೈವರ್ಟ್ ಆಗಿದ್ದಕ್ಕೋಸ್ಕರ ಬೇಕಂದ್ರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಆದಷ್ಟು ಬೇಗ ನಮ್ದು ಮಾಡ್ಕೊಂಡು ಬರುತ್ತೆ ಅಂತ ಹೇಳಿದರೆ ಆದಷ್ಟು ಬೇಗ ಆಗುತ್ತೆ. ಸರ್, ಈಗ ನಮ್ಮಲ್ಲಿ ಅಖಂಡ ಜಿಲ್ಲೆ ಸೇರಿ ಒಟ್ಟು 6 ಲಕ್ಷಕ್ಕೆ ಹೆಚ್ಚು ಕಾರ್ಮಿಕರಿದ್ದಾರೆ. ಪ್ರತಿ ತಿಂಗಳ 2 ಕೋಟಿ ESI ರೂಪದಲ್ಲಿ ಹಣ ಹೋಗ್ತದೆ. ಬಟ್ ಆದ್ರೂ ಕೂಡ ಇಲ್ಲಿ ಒಂದು ESI ಆಸ್ಪತ್ರೆ ಅನುಕೂಲ ಆಗ್ತದೆ. ಇಲ್ಲ, ESI ಆಸ್ಪತ್ರೆ ಮಾಡ್ಬೇಕಂತೇಳಿ ಸಂತೋಷ್ ಅಣ್ಣನಿಗೆ ನಮಗೆ ಎಲ್ಲರಿಗೂ ಮನಸ್ಸಲ್ಲಿದೆ. ಆದಷ್ಟು ಬೇಗ ನಮ್ಮ ಬಳ್ಳಾರಿಗೆ ಸಂತೋಷ್ ಅಣ್ಣ ಕೂಡ ನಮ್ಮ ಬಳ್ಳಾರಿ ವ್ಯಕ್ತಿನೇ, ನಮಗೆ ESI ಆಸ್ಪತ್ರೆ ಸಿಕ್ಕೇ ಸಿಗುತ್ತೆ. ನಮ್ಮ ಬಳ್ಳಾರಿ ಜಿಲ್ಲೆ ಕಾರ್ಮಿಕರ ತವರೂರು. ಕಾರ್ಖಾನೆಗಳು ಇಡೀ ಜಿಲ್ಲಾದ್ಯಂತ ಇದ್ದಾವೆ. ಆದರೆ ಬಳ್ಳಾರಿ ಜಿಲ್ಲೆಯಲ್ಲಿ ESI ಆಸ್ಪತ್ರೆ ಇಲ್ಲ. ಬಳ್ಳಾರಿ ಜಿಲ್ಲೆಯಲ್ಲಿ 1 ಲಕ್ಷ ಜನ IPಗಳಿದ್ದಾರೆ. ಕುಟುಂಬ ಅವಲಂಬಿತರು ಸೇರಿ 6 ಲಕ್ಷ ಜನಕ್ಕೆ ಇವತ್ತು ಚಿಕಿತ್ಸಾ ಸೌಲಭ್ಯ ಬೇಕು. ಆದರೆ ಏನೂ ಇಲ್ಲ. ನೋಡಿ, 2017 ಇಸ್ವಿಯಲ್ಲಿ ಆಸ್ಪತ್ರೆ ಮಂಜೂರಾಗುತ್ತೆ. 2021 ಇಸ್ವಿಯಲ್ಲಿ ಜಿಲ್ಲಾಡಳಿತ 5 ಎಕರೆ 21 ಸೆಂಟ್ಸ್ ಭೂಮಿನ ಸ್ಯಾಂಕ್ಷನ್ ಮಾಡುತ್ತೆ. 2023ರಿಂದ 23-24ರಲ್ಲಿ ಕಾಂಪೌಂಡ್ ಕೂಡ ನಿರ್ಮಾಣ ಆಗುತ್ತೆ. ಆದ್ರೆ ಬಳ್ಳಾರಿ ವಿತ್ ಶಿವಮೊಗ್ಗ ಎರಡು ಒಂದೇ ಸರಿ ಸ್ಯಾಂಕ್ಷನ್ ಆಗ್ತಾವ. ಶಿವಮೊಗ್ಗದಲ್ಲಿ ಆಲ್ರೆಡಿ ಹಾಸ್ಪಿಟ್ಲಿಗೆ ಮುಗಿಯಕ್ ಬಂದ್ಬಿಡಿದೆ, ಕಟ್ಟಡ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿದೆ. ಆದ್ರೆ ನಮ್ಮ ಜಿಲ್ಲೆಗೆ ಯಾಕೆ ಆಗ್ತಾ ಇಲ್ಲ? ಇದಕ್ಕೆ ಮೂಲ ಕಾರಣ ಏನು? ನಮ್ಮ ಜಿಲ್ಲೆಯ ಯಾವೊಬ್ಬ ಜನಪ್ರತಿನಿಧಿ ಕೂಡ ಕಾರ್ಮಿಕರ ಪರವಾಗಿ ದನಿ ಎತ್ತಲ್ಲ. ಇವತ್ತು ಜಿಲ್ಲೆಗೆ ಆಸ್ಪತ್ರೆ ಬಂದರೂ ಕೂಡ ಇವತ್ತು ಆಸ್ಪತ್ರೆ ಆಗ್ತಾ ಇಲ್ಲ ಅಂದ್ರೆ ಕಾರಣ ಏನು? ಎಷ್ಟು ಅಸಡ್ಡೆ ತೋರ್ತಾ ಇದಾರೆ ಅಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಜನಪ್ರತಿನಿಧಿಗಳು. ಅದ್ರ ಬಗ್ಗೆ ನಮ್ಗೆ ಬಹಳ ಬೇಜಾರಾಗುತ್ತೆ. ಅದು ಬಿಡ್ರಿ, ಮಾನ್ಯ ಸಂಸದರಾದಂತ ತುಕಾರಾಮ್ ಸರ್ ಅವ್ರನ್ನ ನಾನು 5ರಿಂದ 10 ಸಾರಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಕಾದು ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೇನೆ. ಆದ್ರೆ ಅವರು 1 ಸಾರಿ ಕೂಡ ದೆಹಲಿಗೆ ಹೋಗಿ ಕಾರ್ಮಿಕ ಸಚಿವರನ್ನು ಕಾಣಲ್ಲ. ಅದೇ ರೀತಿ ಮಾನ್ಯ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರಾದಂತ ಮಾನ್ಯ ಶ್ರೀ ಸಂತೋಷ್ ಲಾಡ್ ಸರ್ ಅವರು ನಮ್ಮ ಜಿಲ್ಲೆಯರವರು, ನಾವು ಹೇಳ್ಕೊಂಬಕ್ಕೆ ಹೆಮ್ಮೆ ಇದೆ. ಆದ್ರೆ ನಮ್ಮ ಜಿಲ್ಲೆಯ ಕಾರ್ಮಿಕರಿಗೋಸ್ಕರ 1 ಸಾರಿ ಕೂಡ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಕೊಡಲ್ಲ. ಯಾಕೆ ಸರ್ ಇಷ್ಟಕ್ಕೊಂದು ನಮ್ಮ ಕಾರ್ಮಿಕರ ಬಗ್ಗೆ ಅಸಡ್ಡೆ ತೋರ್ತಾ ಇದ್ರ? ಇವತ್ತು ನಮ್ಮ ಜಿಲ್ಲೆಯಲ್ಲಿ ESI ಟ್ರೀಟ್ಮೆಂಟ್ ಎಲ್ಲಿದೆ ಸರ್? ಇವತ್ತು 3 ಡಿಸ್ಪೆನ್ಸರಿಗಳು ಕೆಲಸ ಮಾಡ್ತವೆ, 2 ಬ್ರಾಂಚ್ ಆಫೀಸ್ಗಳು ಇದಾವೆ, 1 ಖಾಸಗಿ ಹಾಸ್ಪಿಟಲ್ ಟೈ ಅಪ್ ಇದೆ. 6 ಲಕ್ಷ ಜನಕ್ಕೆ ಬೇಕು. ಆದ್ರೆ ಹಾಸ್ಪಿಟ್ಲು ಕಟ್ಟಡ ಕಾಮಗಾರಿ ಆರಂಭ ಆಗಲ್ಲ. ಇವತ್ತು 7 ವರ್ಷಗಳ ಕಾಲ ಹೋರಾಟದ ಫಲವಾಗಿ ಇಷ್ಟೆಲ್ಲ ಆಗಿದೆ. ಕೇಂದ್ರ ಸರ್ಕಾರದಿಂದ ಟೆಂಡರ್ ಆಗ್ಬೇಕು, ಹೋಗುತ್ತೆ ಬರುತ್ತೆ, ಅದ್ರ ಬಗ್ಗೆ ಮಾತಾಡೋರಿಲ್ಲಲ್ಲ. ಜನಪ್ರತಿನಿಧಿ ಆದರೂ ಹೋಗ್ಬೇಕು ತಾನೆ. ಇವತ್ತು ಮನೆ MP ಸರ್ ಹೋಗ್ಬೇಕು, ಮನೆ ತುಕಾರಾಮ್ ಇವರು ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಸರ್ ಇದ್ರ ಬಗ್ಗೆ ಹೋಗಿ ಕಾಣಬೇಕು. ಆದ್ರೆ ಯಾರು ಕಾಣಲ್ಲ. ಸರ್, ಬಹಳಷ್ಟು ಕಷ್ಟ ಇದೆ ಇವತ್ತು ನಮ್ಮ ಕಾರ್ಮಿಕರ ಪರಿಸ್ಥಿತಿ. ಇವತ್ತು ನಮ್ಗೆ ESI ಟ್ರೀಟ್ಮೆಂಟ್ ಬೇಕಂದ್ರೆ ನಾವು ದಾವಣಗೆರೆಗೆ ಹೋಗ್ಬೇಕು, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಕಾರ್ಮಿಕರು ಇದ್ದು ಕೂಡ ನಮಗೆ ಹಾಸ್ಪಿಟ್ಲ್ ಆಗೋ ಭಾಗ್ಯ ಇಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಇವತ್ತು ಏನು ಕಡಿಮೆ ವೇತನ ಪಡೆಯುವಂತ ನಾವು ಕಾರ್ಮಿಕರು ಏನಿದೀವಲ್ಲ ಸರ್, ನಮ್ಗೆ ಏನಾನ ಒಂದು ವರ್ಷದಲ್ಲಿ 30ರಿಂದ 40 ಸಾವಿರ ರೂಪಾಯಿ ಮೆಡಿಕಲ್ ಏನಾನ ಖರ್ಚು ಬಂತಂದ್ರೆ ಇಡೀ ವರ್ಷದಲ್ಲಿ ಸೇವ್ ಆಗುವಂತ ಅಮೌಂಟ್ ಏನಿದೆಯಲ್ಲ ಸರ್, ಅದೆಲ್ಲ ಇದಕ್ಕೆ ಹೋಗ್ಬಿಡ್ತದೆ ಮೆಡಿಕಲ್. ಇವತ್ತು ಇದೆಲ್ಲ ಉದ್ದೇಶ ಇಟ್ಕೊಂಡು ತಾನೇ ಇವತ್ತು ESI ಕಾಯ್ದೆಗಳು ಎಲ್ಲ ಬಂದಿದ್ದು. ಹಾಗಾಗಿ ನಾನು ಬಳ್ಳಾರಿ ಜಿಲ್ಲೆ ಎಲ್ಲಾ ಜನಪ್ರತಿನಿಧಿಗಳ ಮನವಿ ಮಾಡ್ತೇನೆ. ಅದೇ ರೀತಿ ಮಾನ್ಯ ತುಕಾರಾಮ್ ಸರ್ ಕೂಡ ನಾನು ಕೈ ಮುಗಿದು ಮನವಿ ಮಾಡ್ತೀನಿ. ಅದೇ ರೀತಿ ಮಾನ್ಯ ಕಾರ್ಮಿಕ ಸಚಿವರ ಸಂತೋಷ್ ಲಾಡ್ ಸರ್ ಕೂಡ ನಾನು ಮನವಿ ಮಾಡ್ತೇನೆ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಸರ್, ನಮ್ಮ ಜಿಲ್ಲೆಗೆ ಹಾಸ್ಪಿಟಲ್ ಮಾಡಿಕೊಡಿ ಸರ್. ನಿಮ್ನ 2 ಕೈ ಮುಗಿದು ಕೇಳ್ತೀನಿ ಸರ್. ಒಬ್ಬ ಕಾರ್ಮಿಕನಾಗಿ ನಾನು ನಿಮ್ಮ ಮನವಿ ಪತ್ರ ಕೊಟ್ಟಿದ್ದೇನೆ, ಮನೆ ತಿರುಗಿ ಹೇಳಿದ್ದೇನೆ, ಇನ್ನೇನ್ ಮಾಡಕ್ಕಾಗುತ್ತೆ? ಹಾಗಾಗಿ ನಿಮ್ನ 2 ಕೈ ಮುಗಿದು ನಾನು ಬೇಡ್ತೇನೆ, ದಯವಿಟ್ಟು ನಮ್ಮ ಜಿಲ್ಲೆಗೆ ಹಾಸ್ಪಿಟಲ್ ಮಾಡಿಕೊಡಿ ಸರ್. ನಾನು ಈ ಮಾಧ್ಯಮ ಮುಖಾಂತರ ತಮಗೆ ಮನವಿ ಮಾಡ್ತೇನೆ, ದಯವಿಟ್ಟು ಆಸ್ಪತ್ರೆ ಮಾಡಿಕೊಡಿ ಸರ್. ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರಾದಂತ ಮಾನ್ಯ ಶ್ರೀ ಸಂತೋಷ್ ಲಾಡ್ ಸರ್ ಅವರು ನಮ್ಮ ಬಳ್ಳಾರಿ ಜಿಲ್ಲೆಗೆ ಬರ್ತಾರೆ. ಆದ್ರೆ ಸ್ಥಳ ವೀಕ್ಷಣೆ ಮಾಡಲ್ಲ. ಯಾಕೆ ಸರ್ ಇಷ್ಟು ನಮ್ಮ ಕಾರ್ಮಿಕರ ಬಗ್ಗೆ ನಿಮಗೆ ಅಸಡ್ಡೆ ತೋರ್ತಾ ಇದ್ದೀರಾ? ಯಾಕೆ ನಾವು ಕಾರ್ಮಿಕರಲ್ಲ ನಾವು? ನಾನು ನಿಮ್ಗೆ ಎಷ್ಟು ಸಾರಿ ಮನವಿ ಪತ್ರವನ್ನು ನೀಡಿದ್ದೀನಿ ಸರ್. ನೀವು ಬೆಂಗಳೂರಿಗೆ ನಾನು ವಿಧಾನಸೌಧದಲ್ಲಿ ಬಂದು ಮನವಿ ಪತ್ರ ನೀಡಿದ್ದೇನೆ.
ಎಷ್ಟೋ ಸಾರಿ ನೀವು ಗೆಸ್ಟ್ ಹೌಸಿಗೆ ಬಂದಾಗ ನಮ್ಮ ಮನವಿ ಪತ್ರವನ್ನು ನೀಡಿದ್ದೇನೆ. ಆದರೂ ಕೂಡ ನೀವು ಇವತ್ತಿಗೂ ಕೂಡ ಒಂದು ಸಾರಿ ಬಂದು ಕಾಂಪೌಂಡ್ ಆಗಿದೆ ಸರ್, ಒಂದ್ಸಾರಿ ಬಂದು ವೀಕ್ಷಣೆ ಮಾಡ್ಬೋದಲ್ಲ. ಕೇಂದ್ರ ಸರ್ಕಾರಕ್ಕೆ ಹೋಗೋದು ಬಿಡ್ರಿ, ಕಾರ್ಮಿಕ ಸಚಿವ ಕಾಣೋದು ಆಮೇಲೆ ಇರ್ಲಿ, ಬಟ್ ಆದ್ರೆ ನೀವು ಇವತ್ತಿಗೂ ಕೂಡ ಇದ್ರ ಬಗ್ಗೆ ನೀವು ಕಾಳಜಿ ತೋರಿಸಲ್ಲ ಸರ್. ಜಿಲ್ಲೆಯಲ್ಲಿ 6 ಲಕ್ಷ ಜನಕ್ಕೆ ಇದು ಸೌಲಭ್ಯ ಸಿಗಬೇಕು ಸರ್, ಬಟ್ ಆದ್ರೆ ನೀವು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ಏನಂತೇಳಿ ನಾನು ಇವತ್ತಿಗೂ ಕೂಡ ಹುಡುಕ್ತಾ ಇದ್ದೀನಿ ಸರ್. ದಯವಿಟ್ಟು ಸರ್, ನೀವು ನಮ್ಮ ಜಿಲ್ಲೆಯರು, ನಮ್ಮ ಜಿಲ್ಲೆಯರಾಗಿ ಈ ಒಂದು ಆಸ್ಪತ್ರೆ ವಿಚಾರದಲ್ಲಿ ತಾವು ಬಹಳ ಕೇಂದ್ರ ಸರ್ಕಾರದ ಕಾರ್ಮಿಕ ಸಚಿವರ ಗಮನಕ್ಕೆ ತಗೊಂಡು ಆದಷ್ಟು ಬೇಗ ಆಸ್ಪತ್ರೆ ಭೂಮಿ ಪೂಜೆ ಮಾಡಬೇಕು, ಆದಷ್ಟು ಬೇಗ ಕಟ್ಟಡ ಕಾಮಗಾರಿ ಆರಂಭ ಆಗ್ಬೇಕಂತ ಹೇಳಿ ನಾನು ಮಾಧ್ಯಮ ಮುಖಾಂತರ ತಮಗೆ ವಿನಂತಿ ಮಾಡಕ್ಕೆ ಇಷ್ಟಪಡ್ತೀನಿ ಸರ್. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.